ಓಂ ಶಾಂತಿ. ದಿನಾಂಕ 30/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಸನ್ ಶೋಸ್ ಫಾದರ್. ಮನಮತವನ್ನು ಬಿಟ್ಟು ಶ್ರೀಮತದಂತೆ ನಡೆಯಿರಿ, ಆಗ ತಂದೆಯನ್ನು ಶೋ ಮಾಡಲು ಸಾಧ್ಯವಿದೆ. ಪ್ರಶ್ನೆ: ತಂದೆ ಯಾವ ಮಕ್ಕಳ ರಕ್ಷಣೆಯನ್ನು ಅವಶ್ಯವಾಗಿ ಮಾಡಿಯೇ ಮಾಡುತ್ತಾರೆ? ಉತ್ತರ: ಯಾವ ಮಕ್ಕಳು ಸತ್ಯವಾಗಿದ್ದಾರೆ ಅವರ ರಕ್ಷಣೆ ಅವಶ್ಯಕವಾಗಿ ಆಗುತ್ತದೆ. ಒಂದು ವೇಳೆ ರಕ್ಷಣೆಯಾಗುವುದಿಲ್ಲವೆಂದರೆ ಒಳಗಡೆ ಯಾವುದಾದರೊಂದು ಸುಳ್ಳು ಖಂಡಿತ ಇರುತ್ತದೆ. ವಿದ್ಯೆಯನ್ನು ತಪ್ಪಿಸಿಕೊಳ್ಳುವುದು, ಸಂಶಯದಲ್ಲಿ ಬರುವುದು ಅಂದರೆ ಒಳಗಡೆ ಯಾವುದಾದರೂ ಸುಳ್ಳು ಇದೆ. ಮಾಯೆ ಅವರನ್ನು ಕಟ್ಟಾಕಿ ಹೊಡೆಯುತ್ತದೆ. ಪ್ರಶ್ನೆ: ಯಾವ ಮಕ್ಕಳಿಗೆ ಮಾಯೆ ಅಯಸ್ಕಾಂತ ಆಗಿದೆ? ಉತ್ತರ: ಯಾರು ಮಾಯೆಯ ಸೌಂದರ್ಯದ ಕಡೆ ಆಕರ್ಷಿತರಾಗುತ್ತಾರೆ ಅವರಿಗೆ ಮಾಯೆ ಅಯಸ್ಕಾಂತ ಆಗಿದೆ. ಶ್ರೀಮತದಂತೆ ನಡೆಯುವಂತಹ ಮಕ್ಕಳು ಆಕರ್ಷಿತರಾಗುವುದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ನಮಗೆ ಓದಿಸುವಂಥವರು ಸ್ವಯಂ ಜ್ಞಾನದ ಸಾಗರ, ವಿಶ್ವಪಿತನಾಗಿದ್ದಾರೆ. ಇದರಲ್ಲಿ ಎಂದಿಗೂ ಸಂಶಯವನ್ನು ತಂದುಕೊಳ್ಳಬಾರದು. ಸುಳ್ಳು ಕಪಟವನ್ನು ಬಿಟ್ಟು ತನ್ನ ಸತ್ಯ ಚಾಟನ್ನು ಇಟ್ಟುಕೊಳ್ಳಬೇಕು. ದೇಹ ಅಭಿಮಾನದಲ್ಲಿ ಬಂದು ಎಂದೂ ದ್ರೋಹಿ ಆಗಬಾರದು. 2. ಡ್ರಾಮಾವನ್ನು ಬುದ್ಧಿಯಲ್ಲಿಟ್ಟುಕೊಂಡು ತಂದೆ ಸಮಾನ ಬಹಳ ಮೃದುವಾಗಿರಬೇಕು. ತನ್ನ ಅಹಂಕಾರವನ್ನು ತೋರಿಸಬಾರದು. ತನ್ನ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು. ವರದಾನ: ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವ್ಲೀನಾಗಿ ಗುರಿಯವರೆಗೆ ತಲುಪುವಂತಹ ಸರ್ವ ಆಕರ್ಷಣಾ ಮುಕ್ತರಾಗಿ. ಬಾಬ್ದಾದ ಮಕ್ಕಳನ್ನು ತನ್ನ ಸ್ನೇಹ ಮತ್ತು ಸಹಯೋಗದ ಮಡಿಲಿನಲ್ಲಿ ಕೂರಿಸಿಕೊಂಡು ಗುರಿಯವರೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಈ ಮಾರ್ಗ ಶ್ರಮದ್ದು ಅಲ್ಲ. ಆದರೆ ಯಾವಾಗ ಹೈವೇನ ಬದಲು ಗಲ್ಲಿಗಳಲ್ಲಿ ಹೊರಟು ಹೋಗುತ್ತೀರಿ ಅಥವಾ ಗುರಿಯ ಚಿಹ್ನೆಗಿಂತಲೂ ಮುಂದಕ್ಕೆ ಹೊರಟು ಹೋಗುತ್ತೀರಿ, ಆಗ ಹಿಂತಿರುಗಿ ಬರುವ ಶ್ರಮ ಪಡಬೇಕಾಗುತ್ತದೆ. ಶ್ರಮದಿಂದ ಸುರಕ್ಷಿತರಾಗುವ ಸಾಧನ ಒಬ್ಬರ ಪ್ರೀತಿಯಲ್ಲಿರಿ. ಒಬ್ಬ ತಂದೆಯ ಲವ್ವಲ್ಲಿ ಲೀನರಾಗಿದ್ದು ಪ್ರತಿಯೊಂದು ಕಾರ್ಯವನ್ನು ಮಾಡಿ, ಆಗ ಬೇರೆ ಏನೂ ಕಾಣಿಸುವುದಿಲ್ಲ. ಸರ್ವ ಆಕರ್ಷಣೆಯಿಂದ ಮುಕ್ತರಾಗುತ್ತೀರಿ. ಸ್ಲೋಗನ್: ತನ್ನ ಖುಷಿಯಿಂದ ಅರಳಿರುವ ಅನುಭವವನ್ನು ಮುಖಪುಟ ಹಾಗೂ ನಡೆಯಿಂದ ಮಾಡಿಸಿ. ಓಂ ಶಾಂತಿ.